ಇನ್ನು ಆಂಧ್ರ ಪ್ರದೇಶದಲ್ಲಿ ನಟಿ ಹಾಗೂ ಮಾಡೆಲ್ ವಿಷ್ಣುಪ್ರಿಯಾ ದೊಡ್ಡ ರಾದ್ಧಾಂತವನ್ನ ಮಾಡಿಕೊಂಡಿದ್ದಾರೆ. ತಮ್ಮ ಅರೆನಗ್ನ ಫೋಟೋವನ್ನ ಇನ್ಸ್ಟಾದಲ್ಲಿ ಅವರು ಪೋಸ್ಟ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಇವರ ವಿರುದ್ಧ ಕಂಪ್ಲೇಂಟ್ ಕೂಡ ದಾಖಲಾಗಿರುವಂಥದ್ದು. ಅರಬತ್ತಲೆ ಫೋಟೋವನ್ನ ಹಾಗೂ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದಾರೆ. ಹೀಗಾಗಿ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನ ಮಾಡಿ ವಿಜಯವಾಡ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಫೆಡರೇಷನ್ ದೂರು ದಾಖಲು ಮಾಡಿದೆ. ಸಬ್ಸ್ಕ್ರಿಪ್ಷನ್ ಫೀಚರ್ನಲ್ಲಿ ಪಾವತಿಸಿದ್ರೆ ಈ ಅರೆನಗ್ನ ಫೋಟೋವನ್ನ ವೀಕ್ಷಣೆ ಮಾಡಬಹುದು ಅನ್ನುವಂಥ ಒಂದು ಕಂಡೀಷನ್ ಅದು. ಅಂದರೆ ಪ್ರತಿ ತಿಂಗಳು ಒಬ್ಬೊಬ್ಬರು ಈ ಒಂದು ಫೋಟೋಗಳನ್ನು, ಈ ಖಾಸಗಿ ಫೋಟೋಗಳನ್ನು ನೋಡಬೇಕು ಅಂತಂದರೆ 399 ರೂಪಾಯಿ ಸಬ್ಸ್ಕ್ರಿಪ್ಷನ್ ಫೀಯನ್ನು ಪಾವತಿ ಮಾಡಿ ಇದರ ಆಕ್ಸೆಸ್ಸನ್ನು ಪಡ್ಕೊಳ್ಬಹುದು. ಎಕ್ಸ್ಕ್ಲೂಸಿವ್ ಕಾಂಟೆಂಟ್ಗಳು ಈ ರೀತಿಯಾಗಿ ಅವರ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಫೆಡರೇಷನ್ ವಿಜಯವಾಡ ಸೈಬರ್ ಕ್ರೈಮ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಆಗುವಂಥ ಸಾಧ್ಯತೆ ಇದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಲೋಕೇಶ್. ಇದಕ್ಕೆ ಸಂಬಂಧಪಟ್ಟಂತೆ ಲೋಕೇಶ್, ಈಗ ಓನ್ಲಿ ಫ್ಯಾನ್ಸ್ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಕೇವಲ ಈ ಬಿ ಗ್ರೇಡ್ ಆಕ್ಟ್ರೆಸ್ಗಳು ಮಾಡ್ತಾ ಇದ್ರು, ಅದನ್ನ ನಾವು ನೋಡಿದ್ವಿ. ಬಟ್ ಈಗ ವಿಷ್ಣುಪ್ರಿಯಾ ಅನ್ನುವಂಥ ಆಕ್ಟ್ರೆಸ್ ಕೂಡ ಈ ರೀತಿಯಾಗಿ ಒಂದು ಟ್ರೆಂಡ್ಗೆ ಕೈ ಹಾಕಿರುವಂಥದ್ದು ನಿಜವಾಗ್ಲೂ ಒಂದು ರೀತಿ ಅಚ್ಚರಿ ಆ್ಯಂಡ್ ಶಾಕ್. ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಲೋಕೇಶ್? ಖಂಡಿತ ರಾಹುಲ್, ನೀವೇ ಹೇಳಿದಂತೆ ಈಗ ಇನ್ಸ್ಟಾಗ್ರಾಮ್ ಒಂದು ರೀತಿ ಎಲ್ಲೋ ಒಂದ್ ಕಡೆ ಒಂದು ಅಡಲ್ಟ್ ಪ್ಲಾಟ್ಫಾರ್ಮ್ ಆಗ್ತಿದೆ ಅಂತ. ಯಾಕಂದ್ರೆ ಓನ್ಲಿ ಫ್ಯಾನ್ಸ್ ಬಂದಾಗ ಅದು ಗೊತ್ತಾಗುತ್ತೆ, ಆ ಹೆಸರಿನಲ್ಲೇ ಮತ್ತೆ ಆ ವಿಚಾರದಲ್ಲೇ ಅದು ಓನ್ಲಿ ಫ್ಯಾನ್ಸ್ ಅನ್ನೋದು ಒಂದು ಅಡಲ್ಟ್ ಇರುವಂತ ಒಂದು ವೆಬ್ಸೈಟ್ ಅಂತ. ಆದ್ರೆ ಇನ್ಸ್ಟಾಗ್ರಾಮ್ ಅನ್ನ ಅದಕ್ಕೆ ಪ್ರಚೋದನೆ ನೀಡುವಂತ ರೀತಿಯಲ್ಲಿ ವಿಷ್ಣುಪ್ರಿಯಾ, ಯಾಕಂದ್ರೆ ತೆಲುಗಿನ ಖ್ಯಾತ ನಟಿ ಕೂಡ ಹೌದು, ಯಾಕಂದ್ರೆ ಮಾಡೆಲ್ ಆಗಿ, ನಟಿಯಾಗಿ ಸಾಕಷ್ಟು ಹೆಸರು ಮಾಡಿರುವಂತ ನಟಿ ಕೂಡ ಹೌದು. ಸೊ ಇಂಥ ಒಂದು ಜವಾಬ್ದಾರಿ ಇರುವಂತ ನಟಿ ಒಂದು ಇನ್ಸ್ಟಾಗ್ರಾಮ್ ಮೂಲಕ ಒಂದು ಅರೆನಗ್ನ ಫೋಟೋಗಳನ್ನು ಹಂಚಿಕೊಳ್ಳೋ ವಿಚಾರವನ್ನ ಈಗ ASFI ಅಂದ್ರೆ ಆಲ್ ಇಂಡಿಯಾ ಸ್ಟೂಡೆಂಟ್ ಫೆಡರೇಷನ್ ಈ ವಿಚಾರವಾಗಿ ದೂರನ್ನ ಕೊಟ್ಟಿರೋದು. ಯಾಕಂದ್ರೆ ಒಬ್ಬ ಕಲಾವಿದೆ ಅಂತಂದ್ರೆ ಅವ್ರಿಗೊಂದು ಜವಾಬ್ದಾರಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ಯುವಕ ಮತ್ತು ಯುವತಿಯರು, ಯಾಕಂದ್ರೆ ಚಿಕ್ಕ ಮಕ್ಕಳು ಕೂಡ ಇವತ್ತು ಇನ್ಸ್ಟಾಗ್ರಾಮ್ ಬಳಸುವಂತ ಸಂದರ್ಭ ಇದೆ. ಇಂಥ ಸಂದರ್ಭ ಒಬ್ಬ ನಟಿಯಾಗಿ ತಮ್ಮ ಜವಾಬ್ದಾರಿಯನ್ನ ಮರೆತು, ಯಾಕಂದ್ರೆ 399 ರೂಪಾಯಿಗೆ ಇನ್ಸ್ಟಾಗ್ರಾಮ್ ಫೀಚರ್ ಅನ್ನ ಬಳಸ್ಕೊಂಡು, ಯಾಕಂದ್ರೆ ಸಬ್ಸ್ಕ್ರಿಪ್ಷನ್ ಆಗುವಂತ, ಯಾಕಂದ್ರೆ ಅವರ ಒಂದು ಖಾತೆಯನ್ನು ನೋಡಿದಾಗಲೇ ಗೊತ್ತಾಗುತ್ತೆ 1 ಮಿಲಿಯನ್ಗೂ ಕೂಡ ಅಧಿಕವಾದ ಫಾಲೋವರ್ಸ್ ಇದ್ದಾರೆ. ಅದರಲ್ಲೂ ಕೂಡ ಇಲ್ಲಿ ತನಕ ಆ ಫೀಚರ್ ಅನ್ನ ಬಳಸಿಕೊಂಡು 4,000ಕ್ಕೂ ಅಧಿಕ ಮಂದಿ ಅದನ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ವಿಷ್ಣುಪ್ರಿಯಾ ಒಂದು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ, ತಮ್ಮ ಜವಾಬ್ದಾರಿಯನ್ನ ಮರೆತು ಒಂದು ಕೆಲಸ ಮಾಡ್ತಿದ್ರೆ ಅನ್ನುವಂಥದ್ದು ಎಲ್ಲ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಿದೆ. ರಾಹುಲ್, ರೈಟ್ ಲೋಕೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.